ದಯವಿಟ್ಟು ನೋಡಿ. ಒಳ್ಳೆ ಸಿನಿಮಾ ನೋಡೋ ಚೆನ್ನಾಗಿದೆ. ಕನ್ನಡ ಚಿತ್ರರಂಗ ಇವರನ್ನು ಬೆಳೆಸಬೇಕಾಗಿದೆ. ಫ್ಯಾಮಿಲಿ ನೋಡ್ತಕ್ಕಂಥ ಮೂವಿ ಇದೆ, ಸೂಪರ್ ಮೂವಿ. ಫೈಟು ಡ್ಯಾನ್ಸ್ ನೋಡಿದಾಗ ಪುನೀತ್ ರಾಜ್ಕುಮಾರ್ ನೋಡಿದಂಗೆ ಆಯ್ತು. ಅತ್ಯದ್ಭುತ ಮೂವಿ, ಫಸ್ಟ್ ಫಿಲಿಮ್ ಅಲ್ಲಿ ಈ ಥರ ಎಮೋಷನಲ್ ನೋಡಿರ್ತಕ್ಕಂಥ ಮೂವಿಗೆ ನಾನು ಹ್ಯಾಂಡ್ಸಪ್ ಹೇಳ್ತೀನಿ. ಜೈ ಕಿರೀಟಿ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಅಂತ ಹೇಳ್ತೀನಿ. ಯಾಕಂದರೆ ಆ ಕಥೆ ಆಗಿರ್ಬೋದು, ಚಿತ್ರಕಥೆ ಆಗಿರ್ಬೋದು, ಮೇನ್ ಬಂದು ರವಿಚಂದ್ರನ್ ಅವ್ರ ಆ್ಯಕ್ಟಿಂಗು, ಆ ತಂದೆ ಪಾತ್ರ ಎಷ್ಟು ಚೆನ್ನಾಗಿ ಜೀವ ತುಂಬಿರ ಅಂದರೆ ನನಗಂತೂ ಎಮೋಷ್ನಲಿ ಕನೆಕ್ಟ್ ಆಗಿದೆ. ಆಮೇಲೆ ಸಿನಿಮಾದಲ್ಲಿ ಅಂದರೆ ಕಥೆ ಚೆನ್ನಾಗಿದೆ, ಚಿತ್ರಕಥೆ. ಅಂದರೆ ನೆಕ್ಸ್ಟ್ ಏನಾಗಿದೆ, ಎಂಗೇಜಿಂಗ್ ಆಗಿದೆ, ಬೋರ್ ಹೊಡ್ಸಲ್ಲ. ಇದರಲ್ಲಿ ಮುಂಚೆ ಆಗ್ಬೋದು, ಇಂಟ್ರೋ ಆದಮೇಲೆ ಆಗಿಲ್ಲ, ಫೈಟ್ಸ್ ಚೆನ್ನಾಗಿದೆ, ಮೇಕಿಂಗು, DSP ಅವ್ರ ಮ್ಯೂಸಿಕ್, ಪುಷ್ಪ ಮೂವಿ ಅವ್ರ ಮ್ಯೂಸಿಕ್ ಇದರಲ್ಲೂ ಅಷ್ಟೇ ಕಥೆಗೆ ತಕ್ಕನಂಗೆ ಮೀನ್ಸ್ ಎಂಟರ್ಟೈನಿಂಗ್ ಆಗಿರ್ಬೋದು. ಆಮೇಲೆ ಅವ್ರನ್ನ ಕಿರೀಟಿ ಅವರು ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಡ್ಯಾನ್ಸ್ ಮೂಮೆಂಟ್ಸ್ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಅವ್ರ ನಂತರ ನೀ ಮೂಮೆಂಟ್ಸು, ನೀ ಸ್ಟೆಪ್ಸ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಫೀಲ್ ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಮೋಷನ್ ಫಾದರ್ದು ಮಗಂದು ಎಮೋಷನ್ ಆಗಿರಬೇಕು. ಆ್ಯಂಡ್ ಮ್ಯೂಸಿಕ್ ಫೈನಲ್ ಆಗಿ ಅಂತ ಹೇಳಿದ್ರೆ DSP ಅವರು ಚೆನ್ನಾಗಿ ಯಾವ ಸಿಚುವೇಶನ್ ಹೇಗೆ ಎಮೋಷನ್ಗಿಂತ ಮ್ಯೂಸಿಕ್ ಕೊಡಬೇಕಂತಂದರೆ ಮೂವಿ ಮಾತ್ರ ಪಕ್ಕ ಹಿಟ್ಟು. ನೀವು ಕೂಡ ಫಸ್ಟ್ ಹಾಫ್ ಇಷ್ಟ ಆಯ್ತಾ, ಸೆಕೆಂಡ್ ಹಾಫ್ ಇಷ್ಟ ಆಯ್ತು? ಸೆಕೆಂಡ್ ಹಾಫ್ ಅಂತೂ ಸಕ್ಕತ್ತಾಗಿದೆ. ಬೋರ್ ಹೊಡಿಲಿಲ್ಲ. ನನಗೆ ಇನ್ನೂ ನೋಡ್ಬೇಕು ಅನಿಸ್ತಾ ಇದೆ. ಎರಡನೇ ಶೋ ಬಿಟ್ಟು ಮತ್ತೆ ಬಂದು ನೋಡ್ಬೇಕು ಅನಿಸ್ತಾ ಇದೆ. ಸಕ್ಕತ್ ಇಷ್ಟ ಆಯ್ತು. ತಂದೆ ಮತ್ತೆ ಮಗನ ಪಾತ್ರ ಸೂಪರ್ ಸರ್. ನನಗೆ ರವಿ ಸರ್ ಫ್ಯಾನ್ ಆಗ್ಬಿಟ್ಟೆ ನಾನು. ಕಿರೀಟಿ ಅವರ ಫಸ್ಟ್ ಮೂವಿ ತುಂಬ ಚೆನ್ನಾಗಿದೆ. ಅವ್ರ ಅಷ್ಟು ಸಕ್ಕತ್ತಾಗಿದೆ. ನಾನು ತುಂಬ ಎಂಜಾಯ್ ಮಾಡಿದೆ. ಫಸ್ಟ್ ಹೀರೋ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಂದೆ ಮಗನ ಎಲ್ಲರೂ ಬಂದು ಲಾಸ್ಟಲ್ಲಿ ಮಗನ ಮರ್ತಿದ್ದು ಒಂಥರ ಅಳು ಬರುತ್ತೆ. ಕೊನೆಗೆ ಮೆಮೊರಿ ಲಾಸ್ ಆದಂಗೆ ಆಗ್ಬಿಟ್ಟವರು ನಮ್ಮ ಮಗನೇ ಮರ್ತಾರೆ. ಒಂಥರ ಇಟ್ಟು ಹೀರೋದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಂದು ಸೀನು ಸಹ ಮನಸ್ಸಿಗೆ ತಿಳಿಸುವಂಥದ್ದು. ಜೊತೆಗೆ ಅಕ್ಕನ ತಮ್ಮನ ಸೆಂಟಿಮೆಂಟ್ ಇರ್ಬೋದು, ತಂದೆ ಮಗಳ ಸೆಂಟಿಮೆಂಟ್ ಇರ್ಬೋದು, ಏನಕ್ಕೋಸ್ಕರ ಮಾಡ್ತಾರೆ ಈ ಸಿನಿಮಾದ ತುಂಬ ಚೆನ್ನಾಗಿ ಬರ್ತದೆ. ಅದು ತಕ್ಕಾಗಿ ರವಿಚಂದ್ರನ್ ಅವರ ಅಭಿನಯ ಅಂತೂ ಸೂಪರ್ ಆಗಿ ಇಟ್ಟಾಗಿದೆ. ಜೊತೆಗೆ ಡೈಲಾಗ್ ಅಂತೂ ಮನಸ್ಸಲ್ಲಿ ತುಂಬ ನಾಟಿರ್ತಾರೆ. ಲಾಸ್ಟಲ್ಲಿ ಎಲ್ಲರೂ ಕಣ್ಣೀರು ಹಾಕೊಂಡು ಬರ್ತದೆ. ಅಂಥ ಸೆಂಟಿಮೆಂಟ್ ತೆಗೆದ ಸಿನಿಮಾ ಒಂಚೂರು ಬೇಜಾರಾಗಲ್ಲ ಸರ್. ಪ್ರತಿಯೊಬ್ಬರು ನೋಡ್ಬೋದು. ಸಿನಿಮಾ ಬಗ್ಗೆ ಹಂಗೆ ಒಂದು ಮಾತಾಡಿ ಹೇಳಿ ಸರ್, ಹೇಗೆ ಸಿನಿಮಾ? ಜೂನಿಯರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಮೂವಿ ಒಳ್ಳೆ ಸೆಂಟಿಮೆಂಟ್ ಇದೆ ಮೂವಿಯಲ್ಲಿ. ಖಂಡಿತವಾಗ್ಲೂ ಫಸ್ಟ್ ಮೂವಿ ಅನ್ಸೋದೇ ಇಲ್ಲ. ಡ್ಯಾನ್ಸ್ ಎಲ್ಲ ತುಂಬಾ ಜನ ಪುನೀತ್ ರಾಜ್ಕುಮಾರ್ ತರ ಹೊಡೆದಿದ್ದಾರೆ ಅಂತಾರೆ. ಒಂದು ನಿಮಿಷ